ಸೊ ಹಲೋ ಗಾಯ್ಸ್, ನಾನೇ ಥಂಡರ್ ಗೇಮರ್ ಆಫ್ ಥಂಡರ್ ಗೇಮಿಂಗ್ ಯೂಟ್ಯೂಬ್ ಚಾನಲ್. ಇದು ನನ್ನ ಹೊಸ ಚಾನಲ್. ನಿಮಗೆ ಗೊತ್ತಿರ್ಬೋದು, ನಾನು ಸ್ವಲ್ಪ ವೀಡಿಯೋಸ್ ಹಾಕ್ತಿದ್ದೀನಿ ಲೇಟ್ಲಿ, ಬಟ್ ನನಗೆ ಅಷ್ಟು ವ್ಯೂಸ್ ಏನು ಬರ್ತಿಲ್ಲ. ಸೊ ನಾನು ಒಂದು 2 months ಗ್ಯಾಪ್ ತೊಗೊಂಡಿದ್ದೆ ನನ್ನ ಯೂಟ್ಯೂಬ್ ಚಾನಲ್ನ ರಿಕವರ್ ಮಾಡೋಕ್ಕೆ. ಸೊ ನಾನು ಇಷ್ಟೊತ್ತರೊಳಗಡೆ ತುಂಬಾ ಕಷ್ಟಪಟ್ಟು ಸ್ವಲ್ಪ ಕೂಡಿಕೀನಿ, ಅಂದರೆ ನನ್ನ ಫ್ರೀ ಫೈರನ್ನು ಸ್ವಲ್ಪ ಅಪ್ಡೇಟ್ ಮಾಡಿ. ನೀವು ನೋಡ್ತಿರೋದೇ ಇದೇ ನನ್ನ ಫ್ರೀ ಫೈರ್ ID. ನನ್ನ ಹೆಸರು ಏನಿತ್ತಂದರೆ ಶೀಲೋ ಇತ್ತು, ಆದರೆ ನಾನು ಬ್ಲ್ಯಾಕ್ ಬೋರ್ಡ್ ಚೇಂಜ್ ಮಾಡಿದ್ದೀನಿ. ಸೊ ಇದೇ ನನ್ನ ಫ್ರೀ ಫೈರ್ ID. ನಾನು ಬ್ಯಾಟಲ್ ರಾಯಲ್ 3 ಸತಿ ಗಿರೋಕ್ಕೆ ಹೋಗಿದ್ದೀನಿ, ಮತ್ತು ಕ್ಲಾಸ್ ಸ್ಕ್ವಾಡಲ್ಲಿ 3 ಸತಿ ಗಿರೋಕ್ಕೆ ಹೋಗಿದ್ದೀನಿ. ನಾನು ಇವಾಗ ಕರೆಂಟ್ ಲೆವೆಲ್ 50 ಇದ್ದೀನಿ. ನಾನು ಸ್ವಲ್ಪ ಲೆವೆಲ್ 51 ಹೋಗ್ಬೋದು. ಸೊ ನಾನು CS ಅಲ್ಲಂತೂ 2 ಸತಿ ಮಾಸ್ಟರ್ ಹೋಗಿದ್ದೀನಿ. ಈ ಸತಿ ಕೂಡ ಹೋಗ್ಬೋದು ಅಂತ ಅನ್ಕೊತೀನಿ. ಸೊ ಗಾಯ್ಸ್, ಇದೇ ನನ್ನ ಫ್ರೀ ಫೈರ್ ID. ನಿಮಗೆ ಇಷ್ಟ ಆಗಿರೋ ಚಾನ್ಸ್ ಇಲ್ಲ, ಆದರೂ ನಾನು ಅಂತೀನಿ, ಇದೇ ನನ್ನ ಸ್ವಲ್ಪ ಚಿಕ್ಕ ಕಲೆಕ್ಷನ್ ಆಫ್ ಬಂಡಲ್ಸ್. ನಿಮಗೆ ಗೊತ್ತಿರ್ಬೋದು, ಜುಜುಟ್ಸು ಕೈಸನ್ ಇವೆಂಟ್ ಬಿಟ್ಟಿದ್ರು, ಅದರಲ್ಲಿ ಬಂಡಲ್ ಬಂಡಲ್ ಇತ್ತು, ಹಿಸ್ಟ್ರಿ ಶಾಪಲ್ಲಿ ಬಿಟ್ಟಿದ್ರು. ಸೊ ಎತ್ಕೊಂಡಿದ್ದೆ. ಇದು ಒಂದು ಗೋಲ್ಡ್ ಬಾಸ್ ಬಂಡಲ್, ಪರವಾಗಿಲ್ಲ, ಚೆನ್ನಾಗಿದೆ ನೋಡೋಕ್ಕೆ. ಇದು ಹಿಸ್ಟ್ರಿ ಶಾಪಲ್ಲೇ ಬಿಟ್ಟಿದ್ರು, ನನಗೆ ಕಮ್ಮಿ ರೇಟಲ್ಲಿ ಸಿಗ್ತಂತ ಎತ್ಕೊಂಡಿದ್ದೆ. ಈ ಬಂಡಲ್ ಬಗ್ಗೆ ನಾನು ಇರಬೇಕಾಗಿತ್ತು, ಯಾಕಂದರೆ ಈ ಬಂಡಲ್ ಇತ್ತಲ್ಲ, ನಾನು ಒಂದು ಬೋಯಾ ಪಾಸ್ ತೊಗೊಂಡಿದ್ದೆ. ಅದರಲ್ಲಿ ನನಗೆ ಒಂದು ಕ್ರೇಟಲ್ಲಿ ಸಿಕ್ತು ಗಾಯ್ಸ್. ಇದು ಒಂದು ಓಲ್ಡ್ ಬಂಡಲ್ ಅಂತ ಅಂತಾರಂತೆ. ಸೊ ನಾನು ಲಕ್ಕಿ ಇರ್ಬೋದು, ಇಲ್ಲರೆ ಸಿಕ್ಕಿರಲ್ಲ, ಲಕ್ಕಿನೇ ನಾನು. ಮತ್ತು ಇದು ನಾನು ಮ್ಯಾಜಿಕ್ ಕ್ಯೂಬ್ ಸ್ಟೋರಿಂದ ಎತ್ಕೊಂಡಿದ್ದೆ. ಸೂಪರಾಗಿ ಐತೆ ಬಂಡಲ್. ಇದು ಎಲ್ಲರಿಗೂ ಇಷ್ಟ ಆಗ್ಬೋದು ಈ ಬಂಡಲ್ನ. ಮತ್ತು ಇದು ಸಿಲ್ವರ್ ಸಮುರಾಯ್ ಬಂಡಲ್ ಗಾಯ್ಸ್. ಇದನ್ನು ನಾವು ಇದರಿಂದ ಮ್ಯಾಜಿಕ್ ಕ್ಯೂಬ್ನಿಂದ ಎತ್ಕೊಂಡಿದ್ವಿ. ಇದು ನೋಡೋಕ್ಕೆ ಸೂಪರಾಗಿ ಇದೆ, ಬಟ್ ಸಮುರಾಯ್ ಥರನೇ ಇದೆ ನೋಡೋಕ್ಕೂ. ಮೆಟೀರಿಯಲ್ ಚೆನ್ನಾಗೇ ಇದೆ. ಮತ್ತು ಇದು ಫೆಬ್ರವರಿ ಬೋರ್ಡ್ ಪಾಸ್ ಚೆನ್ನಾಗಿದೆ, ನನಗೆ ಕಂಡ್ತೀರ. ಇದು ಬೋಯಾ ಪಾಸೆ, ಇದು ಬೋಯಾ ಪಾಸೆ. ಈ ಬೋಯಾ ಪಾಸಲ್ಲಿ ಒಂದು ಇಮೋಟ್ ಬಿಟ್ಟಿದ್ರು, ಅದನ್ನು ಬಾಹುಬಲಿ ಇಮೋಟ್ ಅಂತಲೂ ಅಂತಾರೆ. ನಂತರಕ್ಕೆ ಐತಾ ಆ ಇಮೋಟು ಐತೆ. ಇದು ವಿಂಟರ್ಲ್ಯಾಂಡ್ಸ್ ಇವೆಂಟಲ್ಲಿ ಕೊಟ್ಟಿರೋ ಫ್ರೀ ಬಂಡಲ್ ಗಾಯ್ಸ್. ಇದು ನಮ್ಮ ಸ್ಟೋರಿಂದ ಕೊಟ್ಟಿರೋ ಫ್ರೀ ಬಂಡಲ್ ಲಕ್ ರಾಯಲಲ್ಲಿ. ಇದು ಫ್ರೀ ಬಂಡಲೇ ಗಾಯ್ಸ್. ಇದು ನಾನು ನಮ್ಮ ಗಿಲ್ಡಿಗೆ ಲೆವೆಲ್ 6 ತರಿಸಿ ಕಷ್ಟಪಟ್ಟು ಸಿಕ್ಕಿರೋ ನನ್ನ ಪಾಯಿಂಟ್ಸಿಂದ ಈಸ್ಕೊಂಡಿರೋ ಬಂಡಲ್ ಗಾಯ್ಸ್. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಗಿಲ್ಡು ಹೊಟ್ಟೋಗ್ಬಿಡ್ತು, ಯಾಕಂದರೆ ಅದಿವಾಗ ಯಾರೂ ಯೂಸ್ ಮಾಡ್ತಿರ್ಲಿಲ್ಲ, ನಾನು ಒಬ್ಬನೇ ಆಗಿಬಿಟ್ಟೆ. ಸೊ ನಾನು ಬಿಟ್ಬಿಟ್ಟೆ ಗಾಯ್ಸ್. ಇದು ನನಗೊಂದು, ಮತ್ತು ಈ ಬಂಡಲ್ ಬಗ್ಗೆ ನನಗೆ ಒಂದೇ ಇಷ್ಟ ಗಾಯ್ಸ್, ಈ ಜಾಕೆಟ್. ಇದು ನೋಡೋಕ್ಕೆ ಸುಮಾರು ಒಂದು ಮಸ್ತಾಗಿರುತ್ತಲ್ಲ, ಒಂದು ಅನ್ಬೋದು ನಿಂಜಾ ಥರ. ಸೊ ನನಗೆ ಈ ಜಾಕೆಟ್ ಇಷ್ಟ ತುಂಬ. ಇದೊಂದು ಏರ್ ಡ್ರಾಪಲ್ಲಿ ಸಿಕ್ಕಿತ್ತು, ಅದು ಬರೀ 50 ರೂಪೀಸ್ ಅಷ್ಟೇ. ಮತ್ತು ಇದು ಅಷ್ಟೇ, ಇದು ಓಲ್ಡ್ ಅಂತೆ ಬಂಡಲ್, ಇದನ್ನ ಓಲ್ಡ್ ಅಂತ ಕರೀತಾರೆ. ಈ ಶರ್ಟು ನನಗೆ ತುಂಬ ಇಷ್ಟ ಆಯಿತು ಗಾಯ್ಸ್. ಈ ಶರ್ಟು ಮತ್ತು ಈ ಹ್ಯಾಟು ಚೆನ್ನಾಗಿತ್ತಲ್ಲ. ಮತ್ತು ಇದೆಲ್ಲ ಫ್ರೀ ಬಂಡಲ್ಸೇ ಬಿಡ್ರಿ. ಮತ್ತು ಇದೊಂದು ಗರ್ಲ್ ಬಂಡಲ್, ಇದು ನನಗೆ ಒಂದು ಬೂಯಾ ಪಾಸಲ್ಲಿ ಫ್ರೀಯಾಗಿ ಸಿಕ್ಕಿರೋದು ಗಾಯ್ಸ್. ಅದು ನನಗೆ ಲಕ್ಕಿರೋದಕ್ಕೆ ಸಿಕ್ಕಿರೋದು, ಕಷ್ಟಪಟ್ಟೆ ಗಾಯ್ಸ್, ಬಟ್ ಲಾಸ್ಟಲ್ಲಿ ಸಿಕ್ಬಿಡ್ತು. ಮತ್ತು ಇದು ಗಾಯ್ಸ್, ದ ಲೆಜೆಂಡ್ರಿ ಗೊತ್ತಲ್ಲ ನಿಮಗೆ, ಬ್ಲ್ಯಾಕ್ ಈಗಲ್ ಗಾಯ್ಸ್. ಇದು ನನ್ನ ಸ್ಟೋರಿಂದ ಇಸ್ಕೊಂಡೆ ಕಷ್ಟಪಟ್ಟು ಗಾಯ್ಸ್. ನಿಮಗೆ ಒಂದು ಟ್ರಿಕ್ ಅನ್ನಲ್ಲ ಇದು ಇಸ್ಕೊಳಕ್ಕೆ. ನೀವು ಇವಾಗ ಒಂದು ಹೊಸ ID ಕ್ರಿಯೇಟ್ ಮಾಡಿರಿ, ಫ್ರೀ ಫೈರ್ IDನ. ಅದನ್ನು ಲೆವೆಲ್ 20 ತೊಗೊಂಡೋಗಿ ಅಲ್ಲಿರೋ ಲೆವೆಲ್ ಅಪ್ ಪ್ಯಾಕೇಜಸಿಂದ ಒಂದು ಮಾಡಿರಿ, ಕಮ್ಮಿ ರೇಟಿಗೆ ಸಿಗುತ್ತೆ. ಅದನ್ನು ನಿಮ್ಮ ಒರಿಜಿನಲ್ IDಗೆ ಗಿಫ್ಟ್ ಮಾಡ್ಕೊಳ್ರಿ ಅಷ್ಟೇ. ನಾನು ಹಂಗೆ ಮಾಡಿರೋದು ಗಾಯ್ಸ್, ಎಲ್ಲರೂ ಸಿಗೋದಿರಲಿಲ್ಲ. ಮತ್ತು ಇದೇ ನನಗೆ ಸಿಕ್ಕಿರೋ ಮೆಗೋಮಿ ಬಂಡಲ್.
ಸಾರಿ ಇದು ಜುಜುಟ್ಸು ಕೈಸನಲ್ಲಿ ಇದ್ದಿರೋ ಮೆಗಮಿ ಬಂಡಲ್ ಜೊತೆ ಬರೋ ಇಮೋಟ್ ಗೈಸ್. ಇದು ನನಗೆ ತುಂಬ ಇಷ್ಟ ಇದು. ಮತ್ತು ಇದು ಬೂಯಾ ಪಾಸ್ ಇಮೋಟೆ. ಅಂದರೆ ಟೋಟಲ್ 19 ಇಮೋಟ್ಸ್ ಇದೆ, ಪರವಾಗಿಲ್ಲ. ಇದೇ ಗೈಸ್ ನಾನು ಅಂದಿರೋದು ಬಾಹುಬಲಿ ಇಮೋಟ್ ಅಂದರೆ ಇಟ್ ಈಸ್ ದಿಸ್ ಗೈಸ್. ನೋಡ್ರಿ ಎಷ್ಟು ಚೆನ್ನಾಗಿತ್ತು ಅಂತ. ರಿಯಲ್ ಬಾಹುಬಲಿ ಥರನೇ ಇದೆ. ಇದು ಒಂದು ಬೂಯಾ ಪಾಸ್. ಇದು ನನ್ನ ಆ್ಯಕ್ಚುಲಿ ಅನ್ಬೇಕಂದ್ರೆ ಫಸ್ಟು ಬೂಯಾ ಪಾಸ್ದು ಸಿಕ್ಕಿರೋ ಇದೆ ಅಂದರೆ ಇಮೋಟ್. ಸೊ ನಾನಿದು ನನ್ನ ಕಲೆಕ್ಷನಲ್ಲಿ ಫಸ್ಟಲ್ಲಿ ಹಿಡ್ಕೊಂಡಿರ್ತೀನಿ, ಯಾಕಂದರೆ ನನಗೆ ತುಂಬ ಇಷ್ಟ ಇದೆ ಗೈಸ್. ಸೊ ಇದು ಗೊತ್ತಲ್ಲ ನಿಮಗೆ ಹಸ್ಕಿ ಡ್ಯಾನ್ಸಿಂಗ್, ಇದು ಟ್ರೆಂಡಿಗೋಸ್ಕರ ಫ್ರೀ ಫೈರ್ ಬಿಟ್ಟವ್ರೆ. ಸೊ ನಾನು ಎತ್ಕೊಂಡ್ಬಿಟ್ಟೆ, ಫ್ರೀಗೆ ಬಂದಿರೋದೆಲ್ಲ ಬಿಡಬಾರ್ದು ಗೈಸ್. ಇದು ಸೀಸನ್ ಅಂದರೆ 2026 ಹೀರೋಯಿಕ್ ಸೀಸನ್ನಲ್ಲಿ ಸಿಕ್ಕಿರೋ ಇಮೋಟ್ ಗೈಸ್. ಇದು ಚೆನ್ನಾಗೈತೆ, ಇದೆಲ್ಲ ಫ್ರೀ ಇಮೋಟ್ಸೆ. ಗೈಸ್ ಇದು ನನ್ನ ಮಿಸ್ಟ್ರಿ ಶಾಪಲ್ಲಿ ಎತ್ಕೊಂಡಿದ್ದು. ಅವರು ತುಂಬ ಅದು ಕಮ್ಮಿ ರೇಟಲ್ಲಿ ಸಿಗ್ತಿತ್ತು ಗೈಸ್. ಸೊ ನಾನು ಎತ್ಕೊಂಡ್ಬಿಟ್ಟೆ. ಇದು ನಾನು ಗಿಫ್ಟ್ ಮಾಡಿಕೊಂಡಿರೋದೆ, ನಂದು ಒಂದು ನೋಬ್ ಐ ಡಿ ಕ್ರಿಯೇಟ್ ಮಾಡಿ. ಅದು ಮಸ್ತಾಗಿತ್ತು ಆ ಪ್ಲ್ಯಾನು. ಸೊ ಇಷ್ಟ ಆಯಿತು ಗೈಸ್. ಇದು ಆ ಇಮೋಟು ಗಿಫ್ಟ್ ಮಾಡ್ಕೊಂಡಿರೋದೆ. ಇದೆಲ್ಲ ಮಾಸ್ಟ್ರು ಹೀರೋಯಿಕೆಲ್ಲ ಹೋಗುವಾಗ ಸಿಕ್ಕಿರೋದು ಗೈಸ್. ಮತ್ತು ಇದು ಗೊತ್ತಿಲ್ಲ ಗೈಸ್ ಯಾರಿಂದ ಸಿಕ್ತೋ. ಇದು ಒಂದು ಲಕ್ ಸಿಕ್ಕಿರೋದು. ಇದು ಲಕ್ ರಾಯಲ್ಲೇ, ಇದು ಫ್ರೀಯಾಗಿ ಸಿಕ್ತು ಗೈಸ್ ಸ್ಟಾರ್ಟಿಂಗಲ್ಲಿ. ಇದ್ರ ಬಗ್ಗೆ ನಾನು ಅನ್ನೋಕ್ಕೆ ತುಂಬ ಇಷ್ಟಪಡ್ತೀನಿ ಗೈಸ್, ಯಾಕಂದರೆ ಇದು ಒಂದು ಎಂಟ್ರಿ ಮೋಡ್ ಗೈಸ್. ಅದು ನನಗೆ ಫಸ್ಟ್ ಸ್ಪಿನ್ನಲ್ಲಿ ಸಿಕ್ತು ಗೈಸ್. ನೀವು ನಂಬ್ತಿರೋ ಇಲ್ಲೋ, ಫಸ್ಟ್ ಸ್ಪಿನ್ನಿಗೆ. ಸೊ ನನಗೆ ತುಂಬ ಇಷ್ಟ. ನಾನು ಒಂದು ಪುವರ್ ಬ್ಯಾಕ್ಗ್ರೌಂಡ್ ಇರೋ ಒಂದು ಹುಡುಗ. ಸೊ ಐ ಕೆನಾಟ್ ಆ ಥರ ಎಲ್ಲ ಟಾಪಪ್ ಎಲ್ಲ ಮಾಡೋಕ್ಕಾಗಲ್ಲ, ಒಂದು ಲೆವೆಲಿಗೆ ಮಾಡ್ತೀನಿ ಗೈಸ್. ಮತ್ತು ಇದೊಂದು ಮೋಕೋ ಸ್ಟೋರಲ್ಲಿ ಬಿಟ್ಟಿದ್ರು, ಅದು ಲಕ್ ಪ್ರಕಾರ ನಂಗೆ ಸಿಕ್ಕಿರೋದು. ಬಟ್ ಚೆನ್ನಾಗೈತಲ್ಲ. ಇದೊಂದು ಹಳೇದಂತಂತಾರೆ, ರೇರ್. ಮತ್ತು ಬೇರೇನಿಲ್ಲ. ಇದೊಂದೈತೆ ಗೈಸ್, ಇದು ಫಸ್ಟ್ ಪಿನ್ನಿಗೆ ಸಿಕ್ಕಿರೋದು. ಇದೆಲ್ಲ ನಾರ್ಮಲ್. ಇದು ಇವಾಗಿರೋ ಬೀಟ್ ಕಾರ್ನಿವಲ್ ಇವೆಂಟಲ್ಲಿ ಸಿಕ್ಕಿರೋದು ಗಾಯ್ಸ್. ಚೆನ್ನಾಗೈತೆ ಇದು ಮಾನ್ಸ್ಟರ್ ಟ್ರಕ್ದು JCB. ಇದೆಲ್ಲ ಫ್ರೀನೇ ಬಿಟ್ಟಾಕ್ರಿ ಗಾಯ್ಸ್. ನನ್ನ ಹತ್ರಕ್ಕೆ ಆ ಥರ ಸ್ಪೆಷಲಾಗಿ ಏನೂ ಇಲ್ಲ. ನೆಕ್ಸ್ಟ್ ಇವಾಗ ನನ್ನ ಹತ್ರಕ್ಕೆ ಒಂದು AK-47 ಐತೆ. ಓಪನ್ ಮಾಡಿ ನೋಡೋಣ. ಅಯ್ಯೋ ನೋ ಪ್ರಾಬ್ಲಮ್ ಗಾಯ್ಸ್. ಇವಾಗ ನಾವು ನಮ್ಮ ವೆಪನ್ ಸೈಡಿಗೆ ಹೋಗೋಣ ಗಾಯ್ಸ್. ಇದರಲ್ಲಂತೂ ನನಗೆ ಒಂದು ಸ್ಪೆಷಲ್ ಆಗಿ ಅನ್ಬೋದು, ಯಾಕಂದರೆ ಒಂದು ಸ್ವಲ್ಪ ಜಾಸ್ತಿನೇ ಕಲೆಕ್ಟ್ ಮಾಡಿದ್ದೀನಿ ಗಾಯ್ಸ್. M4 ಒಂದು 2 ಸ್ಕಿನ್ ಐತೆ, ಒಂದು ಸಿಂಗಲ್ ಡ್ಯಾಮೇಜ್. ನನ್ನ ಪ್ರಕಾರ ಇದೇ ನನಗೆ ಇಷ್ಟ. ಇದು ಇದು ಏರ್ ಡ್ರಾಪಲ್ಲಿ ಸಿಕ್ಕಿರೋದು ಗಾಯ್ಸ್. ಇದು ನನಗೆ ಲಕ್ಕಿ ಸಿಕ್ಕಿರೋದು ಫ್ಲೇಮಿಂಗ್ ರೆಡ್ ಅಂತ ಅಂತಾರೆ ಇದನ್ನ. ಇದು ಡಬಲ್ ಡ್ಯಾಮೇಜ್ ಬೇರೆ, ವೆರಿ ರೇರ್ ಗನ್ ಸ್ಕಿನ್ ಗಾಯ್ಸ್. ಇದು ನನಗೆ ತುಂಬ ಇಷ್ಟ ಇದೆ. ಇದೆಲ್ಲ ನಾರ್ಮಲ್ ಗನ್ ಸ್ಕಿನ್ಸೆ. ಇದು ನನಗೆ ಒಂದು ಫ್ಯೂಚರಿಸ್ಟಿಕ್ ಅಂದರೆ ಜಿಲ್ ಸಿಕ್ಕಿರೋದು ಗಾಯ್ಸ್. ನಾನು ಟೋಕನ್ಸ್ ಕೊಟ್ಟು ಇಸ್ಕೊಂಡೆ. ಇದು ತುಂಬ ಚೆನ್ನಾಗಿರುತ್ತೆ ಸ್ಕಾರ್ದು. ಈ ಗ್ರೋಜಾ ಬೂಯಾ ಪಾಸ್ದು, ಈ ಫಮಾಸ್ ಅಷ್ಟೇ ಗಾಯ್ಸ್. ನಾನು ಇದು ಗಿಲ್ಡಲ್ಲಿ ಇಸ್ಕೊಂಡೆ ಗಾಯ್ಸ್. ಇದು ತುಂಬ ಚೆನ್ನಾಗೈತೆ ನೋಡೋಕ್ಕೆ, ನನಗಿದು ಇಷ್ಟ ಆಗೈತೆ. ಸೊ ಸೂಪರ್ ಇದು ಎಕ್ಸಮೇಟ್ ಗನ್ ಸ್ಕಿನ್ ಗಾಯ್ಸ್. ಇದು ಚೆನ್ನಾಗಿರುತ್ತೆ. ಇದೆಲ್ಲ ಪರವಾಗಿಲ್ಲ, ಓಕೆ. ಬೇರೆ ಆಗೈತೆ, ಇದು ಬೂಯಾ ಪಾಸೆ. ಇದೆರಡು ವೇಸ್ಟೇ ಬಿಡ್ರಿ ಗೈಸ್. ಡಬಲ್ ಡ್ಯಾಮೇಜ್ ಬೇರೆ, ಪರವಾಗಿಲ್ಲ. ಇದು ಎಕ್ವಿಪ್ ಮಾಡೋಣ. ಓಕೆ, ಇದು SVD ಗೈಸ್. ಇದು ಯಾವುದೋ ಒಂದು ಗೊತ್ತಿಲ್ಲ ಗೈಸ್, ಸಿಕ್ಕೈತೆ. ಬಟ್ AC ತಾನೆ ಬಿಟ್ಟಾಕ್ರಿ. ಇದು ವುಡ್ ಪೆಕರ್, ಇದು AC-80. ಇದು ವಿಂಚೆಸ್ಟರ್ಗಂತೂ ಯಾರ್ದು ಇಲ್ಲ, ಯಾಕಂದರೆ ಹೊಸದಂತಾನೆ. ಇದು ನಾನು ಅನ್ಬೇಕಂದ್ರೆ ನಾನು ಕಷ್ಟಪಟ್ಟು ಎಷ್ಟು ಕಷ್ಟಪಟ್ಟಿದ್ರೆ ಅಂದರೆ ನಾನು ಕಾಸು ಕೂಡಿಕಿ ಲಾಸ್ಟಲ್ಲಿ ಟ್ರೈ ಮಾಡಿ ಇದು ಈಸ್ಕೊಂಡೆ ಗಾಯ್ಸ್. EVO ಗನ್ ಸ್ಕಿನ್ M60. ಇದು ಲೆಜೆಂಡ್ರಿ ಗನ್ ಸ್ಕಿನ್ ಗಾಯ್ಸ್. ನಾನು ತುಂಬ ಕಷ್ಟಪಟ್ಟು ಈಸ್ಕೊಂಡಿರೋದು, ನನಗೆ ತುಂಬ ಇಷ್ಟ ಗಾಯ್ಸ್ ಇವಾಗೂ ಇದು. ಸೊ ಇದನ್ನು ಲೆವೆಲ್ 2 ಮಾಡಿದ್ದೀನಿ, ನೋಡೋಣ ಇನ್ನೂ ಫರ್ದರ್ ಮಾಡ್ಬೋದು. ಇದು ಕಾರ್ಡ್ದು ಗಾಯ್ಸ್ ಗನ್ ಸ್ಕಿನ್. ಸೊ ಇದು ಸಬ್ಮಷಿನಲ್ಲಿ UMP ಐತೆ. ಇದೊಂದು ಪರವಾಗಿಲ್ಲ, ಚೆನ್ನಾಗೈತೆ ಗಾಯ್ಸ್.
ಇದು MP5 ರೇರು, ಬಟ್ ವಾಟ್ ಟು ಡು, ಅದು ಡೇಸಿ ಐತೆ. ಇದು ಪರವಾಗಿಲ್ಲ ಗೈಸ್. ಇದು ಬೂಯ ಪಾಸಿಗೆ ಸಿಕ್ಕಿರೋದು. ಮತ್ತು VSSL ಏನೂ ಇಲ್ಲ. MP40 ನಮಗೆ ಇಲ್ಲ ಗೈಸ್, ಏನು ಮಾಡೋದು. ಇದೊಂದು ಐತೆ, ಮಾಸ್ಟ್ರಿ ಹೊಡೆದ್ರೆ ಸಿಗೋದು. ಇಲ್ಲ ಇನ್ನೂ ಹೊಡೆದಿಲ್ಲ, ಮಾಸ್ಟ್ರಿ ಹೋಗೋ ರೋಟಲ್ಲಿ ಸಿಗೋದು. ಇದು P90 ಗೈಸ್, ಎರಡೈತೆ. ಇದು ಮಸ್ತ್ ಗನ್ಸ್ಕಿನ್. ಥಾಮ್ಸನ್ ಯಾವುದೂ ಇಲ್ಲ, ವೆಕ್ಟರ್ ಬಂದಿದೆ, ಪರವಾಗಿಲ್ಲ. ಗಾಯ್ಸ್, ಇದೇ ಗಾಯ್ಸ್ ನಂದು ಸೆಕೆಂಡ್ ಇವು ಗನ್ಸ್ಕಿನ್. ಇಟ್ ಈಸ್ M10 ಫ್ಲೇಮ್ ಡ್ರ್ಯಾಕೋ. ಇದು ತುಂಬ ಮಸ್ತ್ ಅಂತೆ ಗಾಯ್ಸ್. ಇದನ್ನು ಅಪ್ಗ್ರೇಡ್ ಮಾಡಿದ್ರೆ ಇದು ಬೇರೆ ಲೆವೆಲ್ ಚುಮ್ಮೇಶ್ವರಿ ಆಗಿರುತ್ತಂತೆ. ನಾನು ಟ್ರೈ ಮಾಡ್ತೀನಿ ಇದನ್ನು ಅಪ್ಗ್ರೇಡ್ ಮಾಡೋಕ್ಕೆ, ಏನೋ ಫರ್ದರ್ ನಿಮ್ಮ ಸಪೋರ್ಟಿಂದ. ಸೊ ಗಾಯ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೂ ಇಷ್ಟ ಆಗಿಲ್ಲ ಅಂದರೂ ನಂದು ಹಾರ್ಡ್ ವರ್ಕಿಗಾದರೂ ಸ್ವಲ್ಪ ಲೈಕ್ ಆ್ಯಂಡ್ ಸಪೋರ್ಟ್ ಮಾಡ್ಬೋದು ಗಾಯ್ಸ್, ಪ್ಲೀಸ್. ಮತ್ತು ಇದೆಲ್ಲ M10 ಗಾಯ್ಸ್. ಮ್ಯಾಗು ಇವಾಗ ಟೈಮ್ ಆಗ್ತೈತೆ. ಸೊ ನಾನು ನಿಮಗೆ ನಾನು ತುಂಬ ತೋರಿಸೋದೆಲ್ಲ ಬಿಟ್ಟಾಕಿ ನಮಗೆ ಇದಕ್ಕೆ ಹೋಗೋಣ, ನಮ್ಮದು ಗೇಮ್ ಪ್ಲೇಗೋಸ್ಕರ. ಓಕೆನಾ ಗೈಸ್? ಅಷ್ಟೇ ಗೈಸ್. ನಂತಕ್ಕೆ ಗ್ಲೂ ವಾಲಲ್ಲಂತೂ ತುಂಬಾ ಐತೆ. ಇದು ಗ್ಲೂ ವಾಲೆ ಚೆನ್ನಾಗಿರೋದು, ಇದು ಪರವಾಗಿಲ್ಲ. ಇದು ಬೋಯಪಾಸೆ, ಇದು ಪ್ರೈಮ್ 3 ಸಿಕ್ಕಿರೋದು. ಇದು ಫ್ರೀ ಇದು ಮಾಡು, ಇದು ಫ್ರೀನೇ. ಇದು ನನಗೆ ಗಿಫ್ಟ್ ಮಾಡಿಕೊಂಡಿರೋದು ಗೈಸ್, ತುಂಬ ಚೆನ್ನಾಗಿತ್ತು ಇದು. ಸೊ ಇನ್ನು ಎಕ್ವಿಪ್ ಮಾಡೋಣ, ನಾನು ತುಂಬ ದಿನ ಆಯಿತು. ಸೊ ಗಾಯ್ಸ್, ಇವಾಗ ಸ್ಟಾರ್ಟ್ ಮಾಡೋಣ. ಒಂದು VR ಆಡೋಣ ಗೈಸ್, ಸೋಲೋ ಹೆಂಗಿರುತ್ತೆ ನನ್ನ ಗೇಮ್ ಪ್ಲೇ ನೀವು ನೋಡಿರಿ. ಇಷ್ಟಪಟ್ಟಿದ್ರೆ ಪ್ಲೀಸ್ ಲೈಕ್ ಸಪೋರ್ಟ್ ಎಲ್ಲ ಮಾಡಿರಿ ಗೈಸ್. ನಾನು ತುಂಬ ಕಷ್ಟಪಡ್ತೀನಿ ಇವಾಗ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಇವಾಗ ನೋಡೋಣ ನಾನು ಎಷ್ಟು ರೀಚ್ ಹತ್ಬೋದು ಅಂತ. VR ಡೈಮಂಡ್ 3ಯಲ್ಲಿದ್ದೀನಿ ಇವಾಗ ಸದ್ಯಕ್ಕೆ. ನೋಡೋಣ. ಗಾಯ್ಸ್, ನಾನು ಬ್ಯಾಂಗ್ಳೂರಿಂದ ಬರ್ತಿದ್ದೀನಿ. ಏನಿದು ಇನ್ನೂ ಸ್ಟಾರ್ಟ್ ಆಗಿಲ್ವಲ್ಲ? ಓ ಥ್ಯಾಂಕ್ ಯು. ಗಾಯ್ಸ್, ಗೇಮಿಗೆ ಬಂದೀನಿ ಗಾಯ್ಸ್. ಸ್ವಲ್ಪ ಸೌಂಡಿಗೆ ಬಿಡೋಣ, ಯಾಕಂದರೆ ಸೌಂಡ್ ಇಲ್ಲಾಂದರೆ ನನಗೆ ಗೇಮ್ ಆಡೋಕ್ಕಾಗಲ್ಲ. ನೀವು ಕಮೆಂಟ್ ಮಾಡಿ ಗೈಸ್, ಸೌಂಡ್ ಇದ್ದರೆ ಯಾರಿಗೆ ಆಡೋಕ್ಕಾಗುತ್ತೆ, ಯಾರಿಗಾಗಲ್ಲ ಅಂತ. ನನಗಂತೂ ಸೌಂಡ್ ಬೇಕೇ ಬೇಕು ಗೈಸ್ ಆಡೋವಾಗ. ಸ್ವಲ್ಪ ಡ್ಯಾನ್ಸ್ ಆಗಲಿ. ಗೈಸ್, ಇವಾಗಂತೂ ನನಗೆ ಸ್ವಲ್ಪ ಎಡಿಟಿಂಗ್ ಏನು ಬರಲ್ಲ. ನಾನು ಟ್ರೈ ಮಾಡ್ತೀನಿ ಫರ್ದರ್ ಕಷ್ಟಪಟ್ಟು ಎಡಿಟಿಂಗ್ ಮಾಡೋಕ್ಕೆ. ನಿಮ್ಗೆ ಇಷ್ಟ ಆದರೆ ಸ್ವಲ್ಪ ಸಪೋರ್ಟ್ ಮಾಡಿರಿ ಗೈಸ್. ಇದು ನೋಡೋಕ್ಕಂತೂ ಮಸ್ತಾಗೈತಲ್ಲ ಗೈಸ್. ಇದು ಕ್ರಿಸ್ಮಸ್ ಇವೆಂಟಿಗೆ ಬಿಟ್ಟಿರೋದಂತೆ. ಅದು ಇರ್ಬೋದು ಸ್ವಲ್ಪ ವರ್ಷ ಮುಂಚೆನೇ. ಇವಾಗ ನಾವು ಪೀಕಿಗೆ ಹೋಗೋಣ. ಪೀಕಲ್ಲಿ ಗೊತ್ತಲ್ಲ ಗೈಸ್ ನಿಮಗೆ, ತುಂಬ ಜನ ಇಳಿತಾರೆ. ನಾನಿವಾಗ ನೀವೇನು ಅನ್ಕೋತೀರ, ನಾನು ಆಡ್ಬೋದಾ ಇಲ್ವಾ, ಸರ್ವೈವ್ ಆಗ್ತೀನಾ? ಇವಾಗ ಹೋಗಿ ನೋಡ್ಬಿಡೋಣ ಗೈಸ್. ಓ ಮೈ ಗಾಡ್, ತುಂಬ ಜನ ಇಳಿತಾರೆ, ತುಂಬ ಜನ. ನನ್ನ ಪಕ್ಕದಲ್ಲಿ ಬಂದೋನೆ ಊಸಿ ಕೊಡ್ತಾರೆ ಇವಾಗ ಅವನಿಗೆ. ಹಂಗೆ ಇಬ್ಬರು. ಓ ಗೈಸ್ ಅವ್ನು ನೋಡೋಗ್ಬಿಟ್ಟ ಆ ಕಡೆ. ಪರವಾಗಿಲ್ಲ. ಓ ಪ್ಲಾಸ್ಮಾ ಸಿಕ್ಕೈತೆ ಗೈಸ್, ಪ್ಲಾಸ್ಮಾ. ಆಡೋಣ. ಓ ಗೈಸ್ ಹೊಡಿತಾರೆ. ಆಡೋಣ. ಓನು ಇವರೆಲ್ಲ ಬ್ಲಾಕ್ ಮಾಡೋರಲ್ಲ ವೇನ. ನನಗಂತೂ ಸ್ನೈಪರ್ ಅಂತೂ ಆಡೋಕ್ಕೆ ಬರಲ್ಲ. ನಾರ್ಮಲ್ ಸ್ಪ್ರೇ ಮಾಡೋ ಗನ್ಸಲ್ಲೆಲ್ಲ ಆಡ್ತೀನಿ ಗೈಸ್. ಓ ವಾ ಎಲ್ಲಿ ಸಿಗ್ತೈತೆ ನಮ್ಗೆ ಇವಾಗ. ಓ ನೋ, ಹೊಡೆದ್ಬಿಟ್ಟ ಗೈಸ್. ಶಿಟ್, ನಾವು 1 ಕಿಲೋ ಎತ್ತಕ್ಕಾಗಿಲ್ಲ. ಇವಾಗ ಟ್ರೈ ಮಾಡೋಣ ಗೈಸ್ ಅವನ ಮೇಲೆ ಇಳಿಯೋಕ್ಕೆ. ಓ ಅದು ಕಷ್ಟ ಇರ್ಬೋದು, ಬಟ್ ಟ್ರೈ ಮಾಡೋಣ ಗೈಸ್. ಅವನ ಮೇಲೆ ಇಳಿದ್ಬಿಟ್ಟು ಅವನ್ನ ಹಂಗೆ
ಕಿಲ್ ಮಾಡಾಕೊಂದು ನೋಡೋಣ. ಗೈಸ್ ಒಂದು ಕಾಣಿಸ್ತಿಲ್ವಲ್ಲ. ಓ ಶಿಟ್ ಹೊಡಿಬಾರ್ದಿತ್ತು ಅವನಿಗೆ ಗೊತ್ತಾಗೈತೆ ನಾನು ಈ ಜಾಗದಲ್ಲಿ ಅಂತ. ಅವ್ನು ಯಾವ ಟೈಮಿಗೂ ಬರ್ಬೋದು. ಸೊ ಬೇಗ ಹೋಗಿ ಲೂಟ್ ಮಾಡ್ಕೊಂಬಿಡೋಣ ಗಾಯ್ಸ್. ಓಡು ಗಾಯ್ಸ್ ಅವ್ನು ಬಂದ್ಬಿಟ್ಟ. ಓಡ್ಬೇಕು ಗಾಯ್ಸ್ ಇವಾಗ. ಓಡ್ರಿ. ಓ ಶಿಟ್ ಗಾಯ್ಸ್, ನಮ್ಮ ಫಸ್ಟ್ ಮ್ಯಾಚಲ್ಲಿ ನಾವು ಸೋತೋಗ್ಬಿಟ್ಟಿದ್ದೀವಿ. ಸೊ ಸಾರಿ ಗಾಯ್ಸ್. ನನಗಿವಾಗ ಅಷ್ಟು ಗೇಮ್ ಪ್ಲೇ ಗೊತ್ತು, ಆದರೂ ನಾನು ಅಷ್ಟು ಲೆವೆಲ್ ಅಲ್ಲ. ಬಿಕಾಸ್ ನಾನು ಹಾಫ್ ಇಯರ್ ಓಲ್ಡ್ ಗೈಸ್. ನೀನಾ 1 ಇಯರ್ ಓಲ್ಡ್ ಬ್ಯಾಚ್ ಇದೆ. ನಾನು ಕಷ್ಟಪಟ್ಟು ಇಷ್ಟು ದೂರ ಬರ್ತಿದ್ದೀನಿ. ಸೊ ಸಪೋರ್ಟ್ ಮಾಡಿರಿ ಗೈಸ್. ಒಂದು ಲೋನ್ ಆಡೋಣ, ನೋಡೋಣ. ಇದಂತೂ ಪಕ್ಕ ಗೆಲ್ತೀನಿ ಗೈಸ್. ನಾನೊಂದು ಬಿಗಿನರ್. ಸೊ ಓಕೆ ಗೈಸ್, ಆಡೋಣ. ನಾವು ಇವಾಗ ಯಾವುದನ್ನು ಎತ್ಕೊಳ್ಳೋಣ ಅಂದರೆ ಎನ್ಫಿಲ್ಷನ್ ಡೆಸರ್ಟ್. ಯಾರ್ಯಾರಿಗೆ ಒಂಟಾಕ್ ಇಷ್ಟ ಗೈಸ್? ನನಗಂತೂ ಇಷ್ಟನೇ, ಬಟ್ ಆಡೋಕ್ಕೆ ಬರೋಲ್ಲ ಅಷ್ಟೇ. ನನ್ನ ಫ್ರೆಂಡ್ಸ್ ಎಲ್ಲ ಆಡ್ತಾರೆ ಗೈಸ್. ಅವ್ರು ಹೆಂಗೆ ಆಡ್ತಾರೆ ಅಂತ ನೋ ಐಡಿಯಾ. ಓ ಶೇಟ್, ಫಸ್ಟ್ ರೌಂಡ್ ಹೊಡೆದ್ಬಿಟ್ಟ. ನೋಡೋಣ. ಇವಾಗ ಸೆಕೆಂಡ್ ರೌಂಡ್ ಅಂತೂ ಪಕ್ಕ ಹೊಡೆದು ಹೊಡಿತೀನಿ. ಯಾಕಂದರೆ ಅದು ನಮ್ಮ ಈಗೋ ಹರ್ಟ್ ಆಗಿರ್ತದ್ರೆ ಅದು ಮಾಡ್ಬೇಕು ನಾವು. ಇವನು ಪಕ್ಕ ಹೊಡಿತೀವಿ ಗೈಸ್. ತುಂಬ ಆಡ್ತಾನಲ್ಲ. ಓ ಗಾಯ್ಸ್, ಯಾರು ಗಾಯ್ಸ್ ಇವನು? ಹ್ಯಾಕರ್ ಥರ ಆಡ್ತಾನೆ. ಹ್ಯಾಕರ್ ಅಂತೂ ಅಲ್ಲ, ಬಟ್ ನನ್ನ ಗೇಮ್ ಪ್ಲೇಗಂತೂ ಇವನು ನೋ ಗೈಸ್. ಇವನು ತುಂಬ ಕ್ರಾಸ್ ಮಾಡಿಬಿಟ್ಟ ಲಿಮಿಟ್. ಇವಾಗಂತೂ ನಾನು ಬಿಡೋದೇ ಇಲ್ಲ, ನೋಡ್ಕೊಳ್ರಿ. ಇದು ಕನ್ಫರ್ಮೇ, ನಾನು ಬಿಡೋದೇ ಇಲ್ಲ ಈ ಟೈಮಿಗೆ. ಅವನು ಇವಾಗ ಬಂದೇ ಬರ್ತಾನಲ್ಲ, ಅವನಿಗೆ ಪಕ್ಕ ಕೊಡ್ತೀನಿ. ಬಾರೋ. ಓ ಶೇಟ್. ಗೈಸ್, ನೀವು ಬೇಕಾದ್ರೆ ನನ್ನ ಚಾನಲ್ ನೋಡ್ಬೋದು. ಒಂದು ಗಾಯ್ಸ್, ಯಾರು ಗಾಯ್ಸ್ ಇವನು? ಹಿಂಗೆ ಆಡ್ತವನಲ್ಲ. ಯಾರು ಗಾಯ್ಸ್ ಇವನು? ಓಲ್ಡ್ ಪ್ಲೇಯರ್ ಇರ್ಬೋದು ಅನಿಸುತ್ತೆ ಗಾಯ್ಸ್. ಹಿಂಗೆ ಹೊಡಿತವನಲ್ಲ. ಏನು ಗಾಯ್ಸ್, ನಾವು ಅವಾಗಿಂದ ಸೋತೋಗ್ತಿದ್ದೀವಲ್ಲ. ಹಿಂಗಿರ್ಬಾರ್ದು ತಾನೆ ಗಾಯ್ಸ್. ಶಿಟ್ ಗಾಯ್ಸ್, ಅವನ ಮೇಲೆ ಹತ್ತವನೆ. ಅವ್ನು ನೋಡಿಲ್ಲ ಅನಿಸುತ್ತೆ ನನ್ನ ಇದು ಬೇರೆ. ಗಾಯ್ಸ್, ನಾವು ಫಸ್ಟ್ ರೌಂಡ್ ಹೊಡೆದ್ಬಿಟ್ವಿ ಗಾಯ್ಸ್. 4th ರೌಂಡ್ ನಾವು ಗೆದ್ದಿದ್ದೀವಿ. ಇದು ಕಮ್ಬ್ಯಾಕ್ ಕೊಡಬೇಕು. ಯಾಕಂದರೆ ಅವ್ನು ನನ್ನ ಈಗೋ ಹರ್ಟ್ ಮಾಡೋನೆ. ಈ ರೌಂಡ್ ಅಂತೂ ನಾವು ಪಕ್ಕೆ ತೆಗಿತೀವಿ ಗೈಸ್. ಯಾಕಂದರೆ ಲೆಜೆಂಡ್ರಿ MP40 ಇನ್ ಮೈ ಹ್ಯಾಂಡ್. ನಾವಿವಾಗ ಟ್ರೈ ಮಾಡೋಣ ನಮ್ಮ ಬೆಸ್ಟ್ನ. ಹೊಡೆದ್ರೆ ಓಕೆ ಗೈಸ್, ಹೋಗೋಣ. ಬಂದ. ಓ ಗಾಯ್ಸ್, ಅವನಿಗೆ ಹೆಡ್ ಬಿದ್ದೈತಿ. 64 ಡ್ಯಾಮೇಜ್ ಬಿದ್ದೈತಿ. ಅವನಿವಾಗ ಮೆಡಿಕಿಟ್ ಹಾಕಿರ್ಬೋದು. ಓ ಶಿಟ್ ಗಾಯ್ಸ್, ಓಡ್ತಾನೆ. ಓ ಮೈ ಗಾಡ್, ಇವ್ನು ಕ್ಯಾಂಪ್ ಬರ್ತಾನೆ ಗಾಯ್ಸ್. ಬಿಡಬಾರ್ದು ಗಾಯ್ಸ್. ಇದು ತುಂಬ ಕ್ರಾಸ್ ಮಾಡೋನು. ಇವಾಗಂತೂ ಬಿಡಲೇಬಾರ್ದು ಗಾಯ್ಸ್, ಬಿಡಲೇಬಾರ್ದು. ಗೈಸ್ ಭಯ ಆಗ್ತೈತಿ ಗೈಸ್. ಯಾಕಂದರೆ ನನಗೆ ಹೆಲ್ತು ಇಲ್ಲ. ಬೇಗ. ಓ ಗಾಯ್ಸ್, ಸಾರಿ ಗಾಯ್ಸ್. ಯಾಕಂದರೆ ನಮ್ಮ ರೌಂಡ್ನ ನಾವು ಸೋತೋಗ್ಬಿಟ್ಟಿದ್ದೀವಿ. ಬಟ್
ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್ ಪಕ್ಕ ನಾವು ಹೊಡಿತೀವಿ ನೆಕ್ಸ್ಟ್ ವೀಡಿಯೋಲಿ ನಾನು ನಿಮಗೆ ತೋರಿಸ್ತೀನಿ ಗಾಯ್ಸ್. ಸೊ ಇವಾಗ ನೀವು ನಮ್ಮಲ್ಲ, ಓ ಮೈ ಗಾಡ್ ಡ್ರಾಪ, ಪ್ಲೀಸ್ ಚೆನ್ನಾಗಿರೋದು ಬರಲಿ. ಓ ಮೈ ಗ್ಯಾಡ್, ಏನು ಗಾಯ್ಸ್ ಇದು ಇಷ್ಟು ಕಚಡವಾಗಿರೋ ಈ ಡ್ರಾಪ್ನಂತೂ ನಾನು ಸತ್ರು ನೋಡಿಲ್ಲ, ಸರಿ ನನ್ನ ಜೀವನದಲ್ಲೇ ನೋಡಿಲ್ಲ. ಇವಾಗ ಏನು ನೋಡೋಕೆ ಹೋಗಿದ್ದೆ, ನನ್ನ 1 year old ನೋಡ್ರಿ ಗಾಯ್ಸ್ ನನಗಿನ್ನ 1 year old ಸಿಕ್ಕಿಲ್ಲ, ಯಾಕಂದರೆ ನಾನಿನ್ನ ನೂಬ್ ಗಾಯ್ಸ್, ನಾನು ನೂಬ್. ಸೊ ಪಕ್ಕಾ ಗಾಯ್ಸ್ ನಾನು ನೆಕ್ಸ್ಟ್ ವೀಡಿಯೋಲಂತೂ ಹೊಡಿತೀನಿ CS-ಅಲ್ಲಿ, ನಿಮಗೆ ತೋರಿಸ್ತೀನಿ ನಾನು ಯಾರಂತ. ಇವಾಗ ನಮ್ಮ ಲಕ್ನ ನೋಡ್ಬಿಡೋಣ ಗಾಯ್ಸ್. ಇಲ್ಲಿ ಯಾವ್ದಾದ್ರು ಒಂದು ಬಂಡಲ್ ಸಿಗ್ಬೋದು, ಅಂದರೆ ಯಾವ್ದಾದ್ರು ಒಂದು ಬಂಡಲ್ದು ಪಾರ್ಟ್ ಸಿಗ್ಬೋದೋ ಇಲ್ವೋ ಅಂತ ನೋಡ್ಬಿಡೋಣ ಗಾಯ್ಸ್. ಇದಂತೂ ಬೇಡ, ಇದು ಟ್ರೈ ಮಾಡೋಣ ಗೈಸ್. ಗಾಡಿ ಆಲ್ ಇಸ್ ವೆಲ್, ಕಂಗ್ರ್ಯಾಚುಲೇಷನ್ಸ್. ಓ ಶೇಟ್ ನಮ್ಮ ಲಕ್ಕೇ ಇಲ್ಲ ಗೈಸ್ ಏನು ಮಾಡೋದು. ಬಟ್ ನಾವು ಟ್ರೈ ಮಾಡೋಣ ನೆಕ್ಸ್ಟ್. ನಾನು ಈ ಬೋಯಪಸು ತೆಗೆಯೋಣ ಅಂತೀನಿ ಗೈಸ್. ನೀವಂದ್ರಿ ಗೈಸ್ ನಾನು ತೆಗಿಲ್ಲ ಬಿಡು ಅಂತ ಕಮೆಂಟಲ್ಲಿ. ಸೊ ಗೈಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ ಪ್ಲೀಸ್ ಗೈಸ್, ಸಪೋರ್ಟ್ ಮಾಡಿರಿ. ನಾನು ನಿಮಗೆ ಕೇಳ್ತೀನಿ ತುಂಬ, ನೀವು ಸಪೋರ್ಟ್ ಮಾಡಿದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಗೈಸ್ ಥ್ಯಾಂಕ್ ಯು, ಬಾಯ್.